ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಇಡ್ಲಿ ರೆಸಿಪಿ ಜೊತೆ ಬಂದಿದ್ದೀನಿ. ಆದರೆ ಇಲ್ಲಿ ನಾನು ಇಡ್ಲಿ ಹಿಟ್ಟಿಗೆ ನಾನಿಲ್ಲಿ ಅಕ್ಕಿ ನೆನೆಸೋದು ರುಬ್ಬೋದು ಏನು ಮಾಡ್ತಾ ಇಲ್ಲ. ತುಂಬ ಸ್ಪೆಷಲ್ ಆಗಿ ಈಸಿಯಾಗಿ ಸಾಫ್ಟ್ ಆಗಿರುವಂತಹ ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ, ಅದೇ ರೀತಿ ಇಡ್ಲಿ ಕೂಡ ರೆಡಿ ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ಇದಕ್ಕೆ ನಾನಿಲ್ಲಿ 3/4 ಕಪ್ಪು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಅದೇ ರೀತಿ 1 ಟೀ ಸ್ಪೂನ್ನಷ್ಟು ಮೆಂತೆಕಾಳು ಕೂಡ ತಗೊಂಡಿದ್ದೀನಿ. ಇದೆರಡನ್ನ ಚೆನ್ನಾಗಿ ತೊಳೆದು 4 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಡಬೇಕು. ನಾನು ಇದನ್ನ ನೆನೆಸಿಟ್ಟು ತರ್ತೀನಿ. ನೋಡಿ, ಇಲ್ಲಿ 4 ಗಂಟೆ ಹೊತ್ತು ಕಳೆದಿದೆ, ಚೆನ್ನಾಗಿ ನೆಂದಿದೆ ಉದ್ದಿನ ಬೇಳೆ ಮತ್ತು ಮೆಂತೆಕಾಳು. ನೋಡಿ, ಈ ರೀತಿ ಇದೆ, ಚೆನ್ನಾಗಿ ನೆಂದಿದೆ. ನೀವು ನೆನೆಸಿಡುವಾಗ ಸ್ವಲ್ಪ ನೀರು ಜಾಸ್ತಿಯೇ ಹಾಕೊಳ್ಳಿ. ನೋಡಿ, ಅದರಲ್ಲಿರುವ ನೀರನ್ನ ನಾನು ಈ ರೀತಿ ಒಂದು ಗ್ಲಾಸಿಗೆ ಹಾಕಿಡ್ತಾ ಇದ್ದೀನಿ. ಇದು ರುಬ್ಬೋದಿಕ್ಕೆ ನಾನಿಲ್ಲಿ ಉಪಯೋಗಿಸ್ತಾ ಇರೋದು. ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾವು ಇಲ್ಲಿ ನೆನೆಸಿಟ್ಟಂತಹ ಉದ್ದಿನ ಬೇಳೆ ಮತ್ತು ಮೆಂತೆಕಾಳನ್ನ ಹಾಕ್ಬಿಟ್ಟು ಉದ್ದು ನೆನೆಸಿಟ್ಟ ಅದೇ ನೀರಲ್ಲಿ ನಾನು ಇದನ್ನ ರುಬ್ಬಿ ತರ್ತೀನಿ. ನೋಡಿ, ರುಬ್ಬಿ ತಂದಿದ್ದೀನಿ. ನುಣ್ಣಗೆ ರುಬ್ಕೊಳ್ಳಿ. ಈ ರೀತಿ ಜಾಸ್ತಿ ನೀರು ಹಾಕ್ಬಿಟ್ಟು ರುಬ್ಬೇಡಿ. ನೋಡಿ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ನೋಡಿ ಈ ರೀತಿ ರುಬ್ಬೇಕು. ಕರೆಕ್ಟ್ ಆಗಿದೆ, ಸಾಕು. ನೆಕ್ಸ್ಟ್ ಇದನ್ನ ನಾವೊಂದು ಮಿಕ್ಸಿಂಗ್ ಬೌಲಿಗೆ ಹಾಕಬೇಕು. ನಾನು ಇದನ್ನೊಂದು ನೋಡಿ ಈ ರೀತಿಗೆ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಎಲ್ಲ ಹಿಟ್ಟು ಕೂಡ ಇದಕ್ಕೆ ಹಾಕ್ತೀನಿ ನಾನು. ನೋಡಿ, ಇಷ್ಟು ದಪ್ಪ ಇರಬೇಕು ಹಿಟ್ಟು, ಅಂದ್ರೆ ಜಾಸ್ತಿ ನೀರಾಗಿ ಹೋಗ್ಬಾರ್ದು. ಉದ್ದಿನ ಬೇಳೆ ಹಿಟ್ಟು ನೋಡಿ ಈ ರೀತಿ ಇರಬೇಕು. ಇನ್ನು ನಾನು ಅದಕ್ಕೆ ಅರ್ಧ ಕಪ್ ಅನ್ನ, ನಾನಿಲ್ಲಿ ಬಾಯ್ಲ್ಡ್ ರೈಸ್ ಅನ್ನ ತಗೊಂಡಿರೋದು. ನೀವು ವೈಟ್ ರೈಸ್ ಆದ್ರೂ ಪರವಾಗಿಲ್ಲ, ಆದ್ರೆ ಜಾಸ್ತಿ ಬೆಂದಿರಬಾರ್ದು. ನೋಡಿ, ಈ ರೀತಿ ಇರಬೇಕು. ಅರ್ಧ ಕಪ್ ಅನ್ನ ಕೂಡ ತಗೊಂಡಿದ್ದೀನಿ. ಅದಕ್ಕೆ ಕೂಡ ಅದೇ ಉದ್ದಿನ ಬೇಳೆ ನೆನೆಸಿಟ್ಟಂತಹ ನೀರು ಹಾಕ್ಬಿಟ್ಟು ಇದನ್ನ ಕೂಡ ನುಣ್ಣಗೆ ರುಬ್ಬಿ ತರ್ತೀನಿ ನಾನು. ಈ ರುಬ್ಬಿದ ಹಿಟ್ಟನ್ನ ನಾವು ಉದ್ದಿನ ಬೇಳೆ ಹಿಟ್ಟಿದೆಯಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, 2 ಹಿಟ್ಟು ಕೂಡ ಇಲ್ಲಿ ಇದಕ್ಕೆ ಹಾಕೊಂಡಿದ್ದೀನಿ. ಆಮೇಲೆ ನಾವು ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಅಕ್ಕಿ ಹುಡಿ ಹಾಕ್ತಾ ಇರೋದು. ಅಂದ್ರೆ ನಾವಿಲ್ಲಿ 3/4 ಕಪ್ಪು ಉದ್ದಿನ ಬೇಳೆ ತಗೊಂಡಿದ್ದೀವಿ, ಅದಕ್ಕೆ 3 ಕಪ್ ಅಕ್ಕಿ ಹುಡಿ ಬೇಕು. ನೋಡಿ, 3 ಕಪ್ ಅಕ್ಕಿ ಹುಡಿ ತಗೊಂಡಿದ್ದೀನಿ. ಅರ್ಧ ಅರ್ಧ ಹಾಕ್ಬಿಟ್ಟು ಟೋಟಲ್ 3 ಕಪ್. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಇದಕ್ಕೆ ಹಾಕೋಬೇಕು. ಆಮೇಲೆ ನಾವು ಉದ್ದಿನ ಬೇಳೆ ನೆನೆಸಿಟ್ಟ ನೀರು ಇದೆಯಲ್ಲ ಅದೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಜಾಸ್ತಿ ಬೇಕು ಅಂತ ಇದ್ರೆ ನಾವು ಈಚೆ ನಾರ್ಮಲ್ ನೀರು ಕೂಡ ಸೇರಿಸಬಹುದು. ನೋಡಿ, ಹಿಟ್ಟು ನೋಡಿ ಇಷ್ಟು ದಪ್ಪ ಇರಬೇಕು, ಜಾಸ್ತಿ ನೀರು ಮಾಡಬೇಡಿ. ಇದು ಕೂಡ ನಿಮ್ಗೆ ಮಿಕ್ಸಿ ಮಾಡೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ. ಆಮೇಲೆ ಈ ಅಕ್ಕಿ ಹಿಟ್ಟನ್ನು ಅಕ್ಕಿ ಹುಡಿಯಲ್ಲಿ ಮಾಡಿರುವಂತಹ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇನ್ನಿದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗಲೇ ನಾವು ಕೈ ಉಪಯೋಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ನೋಡಿ, ಆಗಿದೆ. ಇನ್ನಿದನ್ನ ನಾನಿಲ್ಲಿ ರಾತ್ರಿ ಇಡೀ ಹಾಗೆ ರೆಸ್ಟ್ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಇಡ್ತಾ ಇರೋದು ನೋಡಿ, ಕುಕ್ಕರಿಗೆ ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೀನಿ. ಅಂದ್ರೆ ನಿಮಗೆ ಕೈ ಮುಟ್ಟುವ ರೀತಿಯಲ್ಲಿ ಇರಬೇಕು. ಅದ್ರೊಳಗಡೆ ಹಿಟ್ಟು ಇಟ್ಬಿಟ್ಟು ಇದನ್ನೊಂದು 10 ಗಂಟೆ ಹೊತ್ತು, ಅಂದ್ರೆ ರಾತ್ರಿ ಇಡೀ ಹೊತ್ತು ಹಾಗೆ ರೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಬೆಳಿಗ್ಗೆ ಆಗಿದೆ. ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ಹಿಟ್ಟು ನೋಡಿ ಯಾವ ರೀತಿ ಇದೆ ಅಂತ. ಚೆನ್ನಾಗಿ ಉಬ್ಬಿ ಬಂದಿದೆ. ಅಂದ್ರೆ ನಮ್ಗೆ ತುಂಬಾ ಮೆಥಡ್ ನಾನು ನಮ್ಮ ಚಾನಲ್ ಪೋಸ್ಟ್ ಮಾಡಿದ್ದೀನಿ, ಯಾವ ರೀತಿ ನಮ್ಮ ಹಿಟ್ಟು ಚೆನ್ನಾಗಿ ಉಬ್ಬಿ ಬರೋದಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಎಲ್ಲ. ನೋಡಿ, ಇವತ್ತು ನೋಡಿ ಈ ರೀತಿ ಇದೆ, ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ಇವಾಗ ಇನ್ನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ ನಾನು. ನೀರು ಚೆನ್ನಾಗಿ ಕುದಿಲಿ. ಮೊದಲು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇನ್ನು ನೀರು ಚೆನ್ನಾಗಿ ಕುದಿಲಿ. ಆಮೇಲೆ ಇಡ್ಲಿ ತಟ್ಟೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ಈಸಿಯಾಗಿ ನಮಗೆ ಇಡ್ಲಿ ಅದರಿಂದ ತಟ್ಟೆಯಿಂದ ಎಬ್ಬಿಸೋದಿಕ್ಕಾಗುತ್ತೆ. ನೋಡಿ, ಈ ರೀತಿ ತಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಬೇಯಿಸಿದ್ರಾಯ್ತು. ನಾನಿಲ್ಲಿ 2 ತಟ್ಟೆ ಸೆಟ್ ಮಾಡ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ. ನೋಡಿ, ಫುಲ್ ಆಗಿದೆ. ಇನ್ನು ಇದನ್ನೊಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಇಡ್ಲಿ ಬೆಂದು ರೆಡಿ ಆಗಿದೆ. ನೋಡಿ, ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ
ಎಷ್ಟೊಂದು ಸಾಫ್ಟ್ ಆಗಿರ್ಬೋದು ಅಂತ ನೋಡಿ. ತುಂಬಾ ಈಸಿಯಾಗಿ ಎಬ್ಬಿಸ್ಬೋದು ಕೂಡ. ಮೃದುವಾಗಿರುವಂತಹ ಇಡ್ಲಿ ಅಂದ್ರೆ ನಾವು ಅಕ್ಕಿಯಲ್ಲಿ ನೆನೆಸ್ಲೂ ಇಲ್ಲ, ರುಬ್ಲೂ ಇಲ್ಲ, ಆದ್ರೆ ಅಕ್ಕಿ ಹುಡಿಯಲ್ಲಿ ಮಾಡಿರುವಂತಹ ಇಡ್ಲಿ ಇದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.